ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಎಷ್ಟೋ ದಿನದಿಂದ ನಿಮ್ಮ ಹಲವಾರು ಕಾರ್ಯಗಳು ಆಗೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳು, ಇದನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ. ಜೊತೆಗೆ ಒಂದು ಸಣ್ಣ ತಂತ್ರ ಇರುತ್ತೆ, ಜೊತೆಗೆ ಸಣ್ಣ ಮಂತ್ರಗಳು ಸಮೇತ ಇಲ್ಲಿ ಕೊಡ್ತಾ ಹೋಗ್ತೀನಿ. ಇದನ್ನು ಯಾವಾಗ ಮಾಡಬೇಕು ಅಂದರೆ, ಪ್ರತಿ ಸೋಮವಾರದಂದು ಆರಂಭಿಸಿ. ಜೊತೆಗೆ ಸೋಮವಾರ ದಿನ ಮಾತ್ರ ಮಾಡಿದರೆ ಸಾಕು. ಎಷ್ಟು ವಾರ ಮಾಡಬೇಕು? ಮಿನಿಮಮ್ ಆಗಿ 16 ಸೋಮವಾರ ಮಾಡಿ. ಅಷ್ಟರೊಳಗಡೆಗೆ ನಿಮಗೆ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು 2 ಸಣ್ಣದಾಗಿರುವಂತಹ ಮಣ್ಣಿನ ಹಣತೆ ಬೇಕು. ಹಾಗೆಯೇ ಒಂದು ಶುದ್ಧವಾಗಿರುವಂತಹ ತೆಂಗಿನಕಾಯಿ ಬೇಕು. ಸೋಮವಾರ ನೀವು ತಲೆಯಿಂದ ಸ್ನಾನ ಮಾಡಿ ಶುಚಿರ್ಭೂತರಾಗಿ, ಇದು 5 ಗಂಟೆಯಿಂದ 6:30 ಒಳಗಡೆಗೆ ಈ ಪೂಜೆಯನ್ನು ನೀವು ಮುಗಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬಂದು ಸಣ್ಣದಾಗಿರುವಂತಹ ಮಣ್ಣಿನ ಹಣತೆ ಅಂತೇನಿದೆ, ಆ ಮಣ್ಣಿನ ಹಣತೆಗೆ ಬಂದ್ಬಿಟ್ಟು ನೀವು ಎಳ್ಳೆಣ್ಣೆಯನ್ನು ಹಾಕ್ಬಿಟ್ಟು 2 ತಿರುಗಿರುವಂತಹ ಬತ್ತಿಯನ್ನು ಹಾಕಬೇಕಾಗುತ್ತೆ. ಜೊತೆಗೆ ತೆಂಗಿನಕಾಯಿ ತಗೋಬೇಕು. ಶುದ್ಧವಾಗಿರೋ ತೆಂಗಿನಕಾಯಿನ ಸಮಭಾಗವಾಗಿ ಹೊಡೀರಿ. ಅದಕ್ಕೆ 2 ಹೋಳುಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ 2 ಬತ್ತಿ ಹಾಕಿಬಿಟ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಆನಂತರ ಒಂದು ತಟ್ಟೆಯ ಕೆಳಗಡೆಗೆ ಶುದ್ಧವಾಗಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಆನಂತರ ಇಡಿ. ಎದುರುಗಡೆಗೆ ತೆಂಗಿನಕಾಯಿದು ಎಣ್ಣೆದು ರೆಡಿ ಮಾಡಿದ್ರಿ. ಆನಂತರ ಮಣ್ಣಿನ ದೀಪವನ್ನು ಇಡಿ. ಜೊತೆಗೆ ಬಿಲ್ಪತ್ರೆ ಬರುತ್ತಲ್ವ, ಬಿಲ್ವ ಎಲೆ ಅಂತ ನಾವೇನು ಹೇಳ್ತೀವಿ, ಮಿನಿಮಮ್ 3ರಿಂದ 5 ಆದರೂ ತಗೊಳ್ಳಿ. ಅಕಸ್ಮಾತ್ ಕೆಲವು ಕಡೆ ಸಿಕ್ಕಿಲ್ಲ ಅಂದರೆ 1 ಆದರೂ ತಗೊಳ್ಳಿ. ಅಂತಹ ಒಂದು ಎಲೆಯ ಮೇಲೆ ಏನು ಮಾಡಬೇಕು ಅಂದರೆ, ನೀವು ಸುಗಂಧ ಭರಿತವಾಗಿರುವಂಥ 3 ಏಲಕ್ಕಿಗಳನ್ನು ಅದರ ಮೇಲೆ ಹಾಕಬೇಕಾಗುತ್ತೆ. ಆ ಏಲಕ್ಕಿಯನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ನೀವು ಯಾವ ಕೆಲಸ ಆಗಬೇಕು, ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮದು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರಿ, ಅಥವಾ ಬ್ಯಾಂಕಿನ ಯಾವುದೋ ಕೆಲಸ ನಿಂತೋಗಿದೆಯಾ ಅದಕ್ಕೆ ಮಾಡ್ಬೋದು, ಅಥವಾ ನಿಮ್ಮದು ಇನ್ನೊಂದು ಯಾವುದೋ ಒಂದು ಸೈಟಿನ ಸಮಸ್ಯೆ ಇದೆಯಾ ಅದಕ್ಕೆ ಮಾಡ್ಬೋದು, ಅಥವಾ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಇಂಪ್ರೂವ್ ಆಗಬೇಕು ಅದಕ್ಕೆ ಮಾಡ್ಬೋದು ಖಂಡಿತವಾಗ್ಲೂ. ಹಾಗೆ ಮನೆ ಕಟ್ಟೋದು ನಿಂತು ಹೋಗ್ತಾ ಇದೆ, ಆ ಥರ ನಿಮ್ಮ ಯಾವುದೇ ಕೆಲಸಗಳಿರಲಿ ಅಂದರೆ ನಿಂತಿರುವ ಎಲ್ಲ ಕೆಲಸಗಳಿಗೂ ಸಮೇತ ಇದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಯಾವಾಗ ನೀವು ಅದೆಲ್ಲವನ್ನು ರೆಡಿ ಮಾಡಿಬಿಟ್ಟು ಇದು ಮಾಡ್ತಿರೋ, ಆ ನಂತರದಲ್ಲಿ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ಇಲ್ಲಿ ಬಂದು ಅಂದರೆ ಮಂತ್ರ ಯಾವುದು ಅಂತ ಹೇಳಿದ್ರೆ, ನಾನು ಹೇಳಿದೆ ಬಿಲ್ವಪತ್ರೆ ಇಡಬೇಕು. ಬಿಲ್ವಪತ್ರೆ ಇಟ್ಟು ಆನಂತರ 3 ಏಲಕ್ಕಿ ಇಡಬೇಕು. ನೀವು ಅದರ ಮುಂದೆ ಪ್ರತಿಯೊಬ್ಬರು ಮನೆಯಲ್ಲೂ ಸಾಧ್ಯವಾದರೆ ಗಣಪತಿಯ ಒಂದು ವಿಗ್ರಹ ಇದ್ದೇ ಇರುತ್ತೆ. ಆ ಗಣಪತಿಯನ್ನು ಮುಂದಿಟ್ಕೊಂಡು ನೀವು ಕೇಳ್ಕೋಬೇಕು, ಓಂ ಮಹಾಗಣಪತಿಯೇ ಸ್ವಾಹ, ಓಂ ಮಹಾಗಣಪತಿಯೇ ಸ್ವಾಹ ಅಂತೇಳಿ 108 ಬಾರಿ ನೀವು ಪ್ರತಿ ಸೋಮವಾರದಂದು ಪಠಿಸಬೇಕು. ಇಲ್ಲ ಮೇಡಮ್, ಆ ಮಂತ್ರ ತುಂಬ ದೊಡ್ಡದಾಯಿತು ಅಂತ ಹೇಳಿದಂಥ ಸಂದರ್ಭದಲ್ಲಿ ಓಂ ವಿಘ್ನರಾಜಾಯ ನಮಃ, ಓಂ ವಿಘ್ನರಾಜಾಯ ನಮಃ ಅಂತೇಳಿ ಅದನ್ನು 108 ಬಾರಿ ನೀವು ಪಠಿಸಬೇಕು. ಮಣ್ಣಿನ ದೀಪವು ಉರಿತು, ಕೊಬ್ಬರಿ ಎಣ್ಣೆಯು ದೀಪವು ಉರಿತು. ಈ ಎಳ್ಳೆಣ್ಣೆ ದೀಪ ಮಣ್ಣಿನಲ್ಲಿ ಇಟ್ಟಿರ್ತೀರಲ್ಲ, ಅದು ನಿಮ್ಮ ಪೂರ್ವಾಭಿಮುಖವಾಗಿ ನೋಡ್ತಾ ಇರಲಿ. ಕೊಬ್ಬರಿ ಎಣ್ಣೆ ದೀಪ ಅಂತ ನಾವೇನು ಇಟ್ಟಿದ್ದೀವಿ, 2 ಕೊಬ್ಬರಿ ಅಂದರೆ ತೆಂಗಿನಕಾಯಿ ಹೋಳನ್ನು ಹೊಡೆದು ಹಚ್ಚಿರ್ತೀವಿ, ಅದು ಬಂದು ಉತ್ತರಾಭಿಮುಖವಾಗಿ ಆ ದೀಪದ ಜ್ವಾಲೆ ಅಥವಾ ದೀಪ ಅದು ಹುರಿಯುವಂತೆ ಇರಲಿ. ಅದಾದು ಚೆನ್ನಾಗಿ ಹುರಿದು ಎಲ್ಲ ಆದ ನಂತರ ನೀವೇನು ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗಿ, ಮನೇಲಿರೋರು ಮನೇಲಿರಿ. ಆನಂತರ ನೀವು ಬಂದ ನಂತರ ಏನು ಮಾಡಬೇಕು ಅಂದರೆ, ಆ ತೆಂಗಿನಕಾಯಿ ಆಗಿರ್ಬೋದು, ಆ ಬಿಲ್ವ ಎಲೆ ಆಗಿರ್ಬೋದು, ಅದರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಏಲಕ್ಕಿ ಅಂತ ನಾನು ಏನು ಹೇಳಿದೆ, 3 ಏಲಕ್ಕಿ. ಯಾವ ವ್ಯಕ್ತಿ ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಕೇಳ್ತಿರೋ ಆ 3 ಏಲಕ್ಕಿಗಳನ್ನು ನೀವು ತಿನ್ನಬೇಕು. ಇದು ಬಂದು ಶುಭವಾದಂತಹ ಕೋರಿಕೆಗಳಿಗೆ ಮಾತ್ರ. ಇನ್ನೊಬ್ರು ಯಾರನ್ನೋ ಹಾಳು ಮಾಡಬೇಕು, ಇನ್ನೊಬ್ರು ಯಾರಿಗೋ ಸಮಸ್ಯೆ ಮಾಡಬೇಕು, ಇದಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಏನು ಕೋರಿಕೆಗಳೇನಿದೆ ಆ ಕೋರಿಕೆಗಳನ್ನ ಹೇಳ್ಕೊಂಡು 3 ಏಲಕ್ಕಿಯನ್ನು ತಿನ್ನಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನೀವು ಇಲ್ಲಿ ಒಂದು ಈ ಥರ ಮಣ್ಣಿನ ದೀಪ ಇದೆ, ಆ ಮಣ್ಣಿನ ದೀಪವನ್ನು ಶುದ್ಧ ಮಾಡಿ ಇಟ್ಕೊಳ್ಳಿ. ಅದರ ಜೊತೆಗೆ ತೆಂಗಿನಕಾಯಿ ಹೋಳು ಇರ್ತದಲ್ಲ, ಆ ತೆಂಗಿನಕಾಯಿ ಹೋಳನ್ನು ನೀವು ತೊಗೊಂಡೋಗಿ ಆಲದ ಮರದ ಅಡಿ ಅಥವಾ ಬಿಲ್ವ ಮರದ ಅಡಿ ಅಂತ ಏನಿದೆ ಅದರ ಕೆಳಗಡೆ ಹಾಕಿ, ಇಲ್ಲದಿದ್ದರೆ ಯಾರೂ ತುಳಿಯದೆ ಇರುವಂತಹ ಸ್ಥಳಕ್ಕೆ ಹೋಗಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಂತು ಹೋಗಿರುವಂತಹ ಹಲವಾರು ಕೆಲಸಗಳು ನಿಮ್ಮ ಜೀವನದಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಇದ್ದಂಥ ಸಂದರ್ಭದಲ್ಲಿ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 70198065ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ನಮಸ್ತೆ, ಧನ್ಯವಾದಗಳು.